ನಾಯಪ್ಪ ಗೋಪಿ. ಅಪ್ಪ ಜಗನ್ನಾಥ, ಯಾಕಪ್ಪ, ಏನಾಯ್ತಪ್ಪ ನಿನಗೆ? ಯಾಕೆ ನೀನು ಹೀಗಾದೆ ಹೇಳಪ್ಪ. ಆವತ್ತು ರಾತ್ರಿ 9 ಗಂಟೆಯಲ್ಲಿ ಬೆಕ್ಕು ನಿನ್ನ ರೂಮ್ ಬಂದಾಗ ಹೇಗೆ ಆವೇಶ ಪಟ್ಟೆ. ಮಾರನೇ ರಾತ್ರಿ 9 ಗಂಟೆಯಲ್ಲಿ ಅದೇ ನಿನ್ನ ರೂಮ್ ಗೋಡೆ ಮೇಲೆ ತಗಲು ಹಾಕಿದ್ದ ಆ ಹುಲಿ ಮುಖದ 2 ಕಣ್ಣುಗಳನ್ನ ಇದೇ ಆವೇಶದಲ್ಲಿ ಶೂಟ್ ಮಾಡಿದೆ. ಮಾರನೇ ದಿವಸ ನನಗೆ ಅನುಮಾನ ಬಂತು. ಒಂದು ಬೆಕ್ಕನ ಫೋಟೋ ತಗೊಂಬಂದು ನಿನ್ನ ರೂಮ್ನಲ್ಲಿಟ್ಟೆ. ಅದೇ ರಾತ್ರಿ 9 ಗಂಟೆಗೆ ಸರಿಯಾಗಿ ನೀನು ಆ ಫೋಟೋನ ತುಳಿದು ಚೂರು ಚೂರು ಮಾಡಿಬಿಟ್ಟೆ. ಸತ್ತೋದ ಇನ್ಸ್ಪೆಕ್ಟರ್ ಕಣ್ಣಿಟ್ಟ ತಕ್ಷಣ ಅದೇ ಕಣ್ಣಿನ ಬಣ್ಣ ಬರೋದಕ್ಕೆ ಸಾಧ್ಯ ಇಲ್ಲಪ್ಪ. ನಿನಗೇನಾಗಿರಬಹುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬೆಕ್ಕನ ಕಣ್ಣಿನ ಹಾಗಿರೋ ಈ ಕಾಂಟ್ಯಾಕ್ಟ್ ಲೆನ್ಸ್ ನ ಹಾಕೊಂಬಂದೆ. ಏನಪ್ಪ, ಈ ಕಣ್ಗಳನ್ನ ನೋಡಿದ ತಕ್ಷಣ ಎದುರಿಗಿರೋನು ಮಗ ಅನ್ನೋದು ಕೂಡ ಮರ್ತೋಯ್ತಲ್ಲ, ಯಾಕೆ? ಆ ಕಣ್ಗಳಿಗೂ ನೀವು ಏನು ಸಂಬಂಧ? ಯಾಕೆ ಆ ಕಣ್ಗಳು ಕಂಡ್ರೆ ನಿನಗೆ ಅಷ್ಟೊಂದು ದ್ವೇಷ, ರೋಷ, ಆಕ್ರೋಶ? ಹೇಳಪ್ಪ, ಯಾಕಪ್ಪ? ನಾನು ಹೇಳ್ತೀನಪ್ಪ, ನಾನು ಹೇಳ್ತೀನಿ ಬಾ. ಗೋಪಿ, ದಯವಿಟ್ಟು ಈಗ ಅವನೇನು ಕೇಳ್ಬೇಡಪ್ಪ. ಇಲ್ಲ ಮಾವ, ಕಾರಣ ನನಗೆ ಗೊತ್ತಾಗ್ಲೇಬೇಕು. ನಮ್ಮಪ್ಪನ ಹೃದಯಾಂತರಾಳದಲ್ಲಿ ಅಡಿಗೆ ಚಿತ್ರಹಿಂಸೆ ಮಾಡ್ತಾ ಅಣುವ ಕೊಲ್ತಾ ಅವನನ್ನ ರಾಕ್ಷಸನನ್ನಾಗಿ ಮಾಡ್ತಾ ಇರೋ ಆ ರಹಸ್ಯ ಬಯಲಾಗಲೇಬೇಕು. ಗೋಪಿ, ಗೋಪಿ, ಹೇಳಪ್ಪ, ಹೇಳ್ಬಿಡಪ್ಪ. ಡಾಕ್ಟರ್ ಹೇಳಿದ್ದಾರೆ, ನಿನ್ನ ಮನಸ್ಸಿನಲ್ಲೇ ಸಮಾಧಿ ಮಾಡ್ಕೊಂಡ್ರು ಆ ಗುಟ್ಟು ರಟ್ಟಾದ ಹೊರತು ನಿನ್ನ ಹಿಡಿದ್ರು ಭೂತ ಬಿಡೋದಿಲ್ಲ, ನೀನು ಮನುಷ್ಯನಾಗೋದಿಲ್ಲ. ಹೇಳಪ್ಪ, ಹೇಳ್ಬಿಡಪ್ಪ. ಅದೇನ್ ರಹಸ್ಯ ಅನ್ನೋದನ್ನ ಹೇಳ್ಬಿಡಪ್ಪ. ಅಪ್ಪ, ನನ್ನ ಕೈನಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಹೇಳ್ಬಿಡಪ್ಪ ಪ್ಲೀಸ್. ಗೋಪಿ, ನಾನು ಹೇಳ್ತೀನಿ ಬಾಪ. ಮಹೇಶ, ಇನ್ನು ಸತ್ಯನ ಮುಚ್ಚಿಡೋದ್ರಿಂದ ನಿನಗಾಗ್ಲಿ ನನಗಾಗ್ಲಿ ಯಾರಿಗೆ ಯಾವ ವಿಧವಾದ ಪ್ರಯೋಜನನೂ ಇಲ್ಲ. ಗೋಪಿ, ಮನುಷ್ಯನ ರಕ್ತನ ರುಚಿ ಕಂಡು ಹುಲಿ ಮತ್ತೆ ಮನುಷ್ಯನ್ನೇ ಹುಡುಕ್ತಾ ಇರುತ್ತಂತೆ. ಹಾಗಾಗೋಯ್ತು ನನ್ನ ಪರಿಸ್ಥಿತಿ. ಅದಕ್ಕೆ ಮೊದಲನೇ ಬಲಿ ನಿಮ್ಮ ತಾಯಿ, ಎರಡನೇದು ರಾಮಯ್ಯ, ಮೂರನೇದು ನಿನ್ನ ಕಣ್ಣು ಕೊಟ್ಟರೆ ಬೆಕ್ಕನ ಕಣ್ಣನ್ನು ಇನ್ಸ್ಪೆಕ್ಟ್ರು ಅವ್ರದ್ದು. ನನ್ನ ಕಮಲು, ಅವಳ ನನ್ನ 30 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಒಂದು ದಿವಸ ಕೂಡ ವಿರಸ ಅನ್ನೋದನ್ನ ಕಂಡಿರಲಿಲ್ಲ. ಬಾಳು ಅನ್ನೋದೊಂದು ಸುಂದರವಾದ ಭಾವಗೀತೆಯಾಗಿತ್ತು, ಮಧುರವಾದ ಸಂಗೀತವಾಗಿತ್ತು. ವಿಧಿಗೆ ಅದು ಸಹಿಸಲಿಲ್ಲ ಅಂತ ಕಾಣಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಅಪಸ್ವರ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಕೇಡಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ನಿಮ್ಮ ತಾಯಿಗೆ ನನ್ನ ಮೇಲೆ ಸಂದೇಹ ಬಂತು. ನೀನು ಮದುವೆ ಮಾಡ್ಕೋಬೇಕು ಅಂತ ಇದೆಯಲ್ಲ ಸುಜಾತ, ಅವರಕ್ಕ ಸರಳ, ಅವಳಿಗೂ ನನಗೂ ಸಂಬಂಧ ಇದೆ ಅಂತ ಕಲ್ಪನೆ ಮಾಡಿಕೊಂಡು ನನ್ನನ್ನು ಅನ್ನಬಾರದ ಮಾತುಗಳನ್ನ, ತುಚ್ಛವಾದ ಮಾತುಗಳನ್ನ ಆಡದ್ಲು. ಯಾವತ್ತು ನಿಮ್ಮ ಮನಸ್ಸು ಕೊಚ್ಚೆ ನೀರಿಗೆ ಆಸೆ ಪಡ್ತೋ ಕಮಲ, ಆವತ್ತೇ ಒಳ್ಳೆದನ್ನ ನಾಶ ಆಗೋಯ್ತು. ಮನುಷ್ಯ ಆದ ನಡ್ಕೋ ರೀತಿನ ಇದು ದನ, ಕತ್ತೆ, ಬೀದಿ ನಾಯಿ ಅಂತ ಹೊರಸಾಗೋಯ್ತು ನಿಮ್ಮ. ವಿಷಯ ತಿಳಿದಿದ್ದ ರಾಮಯ್ಯ ಪೊಲೀಸ್ನವ್ರು ಹೊಡೆತ ತಡಿಲಾರ್ದು ಇನ್ನೆಲ್ಲಿ ಬಾಯಿ ಬಿಟ್ಬಿಡ್ತಾನು ಅಂತ ಅವನ್ನ ಹೊಡೆದು ಮಣ್ಣಲ್ಲಿ ಮುಚ್ಚಿಬಿಟ್ಟೆ. ಆ ಇನ್ಸ್ಪೆಕ್ಟರ್ ಮುಗಿಸ್ಬಿಟ್ಟೆ. ಯಾವತ್ತು ನಾನು ಆ ಮನುಷ್ಯನ ಕೊಂದನೋ ಆವತ್ತಿಂದ ಇವತ್ತವರೆಗೂ ಎಲ್ಲಿ ಬೆಕ್ಕನ ಕಣ್ಣುಗಳನ್ನ ಕಂಡ್ರು ಆ ಇನ್ಸ್ಪೆಕ್ಟರ್ ಮುಖ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡು ಹಾಗಾಗ್ತಿತ್ತು. ಆಗ ನನ್ನನ್ನೇ ನಾನು ಮರ್ತು ಬಿಡ್ತಾ ಇದ್ದೆ. ನಾನು ಏನ್ ಆಗ್ತಾ ಇದ್ದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ ಗೋಪಿ, ನಿನಗೋಸ್ಕರ
ನಿನ್ನ ಮೇಲೆ ಮಮತೆಗೋಸ್ಕರ ನನ್ನ ದುಃಖನೆಲ್ಲ ನುಂಗ್ಕೊಂಡು ಬಾಳೋದಕ್ಕೆ ಪ್ರಯತ್ನ ಪಟ್ಟೆ. ನೀನ್ ಸುಖವಾಗಿರ್ಬೇಕು, ನೀನ್ ನೆಮ್ಮದಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ರಹಸ್ಯನೆಲ್ಲ ಬಚ್ಚಿಟ್ಟು ಅನಾಹುತದ ಮೇಲೆ ಅನಾಹುತ ಮಾಡ್ತಾ ಬಂದೆ. ನನಗೆ ಸರಳನ ಪರಿಚಯ ಆಗಿದೆ ತಪ್ಪ. ನಿಮ್ಮಮ್ಮ ನನ್ನ ಮೇಲೆ ಅನುಮಾನ ಪಟ್ಟಿತ್ತಪ್ಪ. ನಾನು ಅವಳ ಮೇಲೆ ಕೈ ಮಾಡಿತ್ತಪ್ಪ. ವಿಧಿ ಅವಳನ್ನ ನನ್ನಿಂದ ದೂರ ಮಾಡ್ತಲ್ಲ, ಅದ್ರ ತಪ್ಪ. ಅವಳು ಹೋದ್ರು ನಾನಿನ್ನೂ ಬದುಕಿದಲ್ಲ, ಅತ್ತಪ್ಪ. ನಾನು ಬದುಕಲೇಬೇಕು ಅಂತ ಹಠ ಹಿಡಿದು ನಿಮ್ಮ ಮಾವ ನನ್ನ ಬದುಕಿಸ್ತಾ ಅವನ್ ತಪ್ಪ. ಯಾರ ತಪ್ಪು, ಯಾರ ಸರಿ? ಇದರ ತೀರ್ಮಾನ ಹೇಗೆ? ಇದರ ತೀರ್ಮಾನ ಹೇಗೆ? ಅಪ್ಪ